ಇವ್ರು ಹೇಳ್ತಾರೆ ನನ್ನ ಅಪ್ಪಂದು ದೇಶ ಏನು ಕಟ್ಟಿದ್ಯಾ ನೀನು? ಸ್ವತಂತ್ರ ಹೋರಾಟ ಕಾಲದಲ್ಲಿ ಆರ್ ಎಸ್ ಎಸ್ನವರು ಹೋರಾಟ ಮಾಡಿದಾರ, ಬಜರಂಗ್ ದಳನವರು ಹೋರಾಟ ಮಾಡಿದಾರ. ಇದೇನು ಕಾನೂನು ದೇಶನ ಇಲ್ವಾ? ಇದೇನು ಮಾರಲ್ ಪೊಲೀಸಿಂಗ? ಯಾವ ಕಾನೂನಲ್ಲಿದೆ? ಇದೆಲ್ಲ ದೇಶಕ್ಕೆ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ. ಏನು ಈಗ ಈಗ ಇವರು ಈ ಪುನೀತ್ ಕೆರೆಯಲ್ಲಿ ಈ ಯಾರು ಚಕ್ರವರ್ತಿ ಸುಳ್ಳು ಬೆಳೆ, ಬರೀ ಸುಳ್ಳು ಬೆಳೆ. ಅಂದರೆ ಇಡೀ ದೇಶದಲ್ಲಿ 100 ಕೋಟಿ ಹಿಂದೂಗಳು ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದರೆ, ಅವ್ರಿಗೆ ಮನೆ ಗೊತ್ತಿಲ್ಲ, ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಗೊತ್ತಿಲ್ಲ, ಊಟ ಗೊತ್ತಿಲ್ಲ, ಡ್ರೈ ಫ್ರೂಟ್ಸು ಗೊತ್ತಿಲ್ಲ, ಫ್ರೂಟ್ಸು ಗೊತ್ತಿಲ್ಲ, ಶೌಚಾಲಯ ಗೊತ್ತಿಲ್ಲ, ವಿದ್ಯಾಭ್ಯಾಸ ಗೊತ್ತಿಲ್ಲ. ಬೆಂಗಳೂರಲ್ಲಿ 1400 ಸ್ಲಮ್ಗಳಿದೆ, ಕೊಲಕೇರಿಗಳು. ಅದರಲ್ಲಿ ಬಾಳೋರು 98% ಹಿಂದೂಗಳೇ. ಅಲ್ಲಿ ನೀರು ಇರೋಲ್ಲ, ಯಾವುದೂ ಇರೋಲ್ಲ. ಈ ಪುನೀತ್ ಕೆರೆ ಅಲ್ಲಿ ಈಗ ಚಕ್ರವರ್ತಿ ಸೂಳುಬೆಲೆ ಈ ಯಾರ್ಯಾರು ಈ ಕೆಲಸಗಳು ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಮಾಡೋದಿಲ್ಲ. ಹಿಂದೂಗಳೇ ಬೇರೆ, ಹಿಂದುತ್ವ ಅವರೇ ಬೇರೆ. ಹಸು ದನ ತೆಗೆದುಕೊಂಡು ಹೋದ್ರೆ ಕೊಂದ್ಬಿಡೋದ? ಗೃಹ ಸಚಿವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಿಲ್ಲ. ಇದು ನಾವು ಎಲ್ಲಿ ಯುಗಾಂಡಾದಲ್ಲಿ ಇದ್ವಾ, ಹಿಟ್ಲರ್ ಜರ್ಮನಿನಲ್ಲಿ ಇದ್ವಾ, ಅಥವಾ ಮುಸೋಲಿನಿ ಇಟಲಿನಲ್ಲಿ ಇದ್ವಾ, ಅಲ್ಲ ಭಾರತದಲ್ಲಿ ಇದ್ವಾ? ಇದು ಭಾರತದ ದೇಶ. ನಿಮ್ಮದು ಪಾಸ್ಪೋರ್ಟ್ ಕೊಡಿ, ಇವರು ಬಾಂಗ್ಲಾದೇಶಿ, ಇವರು ಅದು. ನೀನು ಅದನ್ನೆಲ್ಲ ಕೇಳೋಕ್ಕೆ? ಏನು ನಿಮ್ಮದು? ನೀನು ಏನು ಕೆಲಸ ಮಾಡ್ತಾ ಇದೆಯಾ? ಹೊಡಿಯೋದು, ಬಡಿಯೋದು, ಭ್ರಷ್ಟಾಚಾರ, ಹಿಂಸಾಚಾರ, ಅತ್ಯಾಚಾರ, ಇದೇನಾ ಕೆಲಸ ನಿಮ್ಮದು? ಅವರು ಬಾಂಗ್ಲಾದೇಶಿನ ಇಲ್ವಾ? ಪೊಲೀಸರಿಗೆ ರಿಪೋರ್ಟ್ ಕೊಡಿ. ಅವ್ರ ಕೈಲಿ ಇವನು ಬಾಂಗ್ಲಾದೇಶಿ, ಏನು ಮಾಡ್ತೀಯ? ಕೊಂದ್ಬಿಡ್ತೀಯ ನೀನು?